ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆಯ್ಕೆ ಮಾಡಿಕೊಳ್ಳಿ ಇದೊಂದು ಪ್ರಕರಣವಾಗಿತ್ತು. ಅದರಲ್ಲಿ ನಾನು 23ನೇ ರ್ಯಾಂಕ್ ಆಗಿ ಆಯ್ಕೆಯಾದದ್ದು. ಆನಂತರ ಇಲ್ಲಿ ಬಂದ ನಂತರ ಇಂಟರ್ವ್ಯೂ ಅಂತ ಮಾಡಿದರು. ಇಂಟರ್ವ್ಯೂ ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದರು. ಅದೇ ರೀತಿಯಾಗಿ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಬಟ್ಟೆ ತೊಳೆಯುವುದಾಗಿರ್ಬೋದು, ಇದನ್ನೆಲ್ಲ ನಿಮ್ಮಿಂದ ನಿಮಗೆ ಮಾಡ್ಕೊಳ್ಳೋಕ್ಕಾಗತ್ತಾ, ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳನ್ನು ಕೇಳಿ ಆಮೇಲೆ ನಮ್ಮನ್ನಿಲ್ಲಿ ಆಯ್ಕೆ ಮಾಡಿಕೊಂಡೆ. ಇವತ್ತು ನಾನು ನೋಡ್ತಾ ಇದ್ದೇನೆ, ಈ ವರ್ಷವು ಸುಮಾರು 20,000ರಷ್ಟು ಅದಕ್ಕೆ ಪ್ರವೇಶ ಪಡೆದಿದೆ. 20,000ರಷ್ಟು ಮಂದಿ ನಮ್ಮ ರಾಜ್ಯದಿಂದ ಅಪ್ಲಿಕೇಶನನ್ನು ಹಾಕಿದರು. ಸುಮಾರು 17,500ರಷ್ಟು ಜನಗಳು ಒಂದು ಪ್ರವೇಶ ಪರೀಕ್ಷೆಗಾಗಿ ಬಂದರು. ಅದರಲ್ಲಿ ನಾವು ಆಯ್ಕೆ ಮಾಡೋದು ಕೇವಲ 150 ಮಾತ್ರ. ಇಡೀ ಅದರಲ್ಲಿ 6, 7, 8, 9, 10ರಲ್ಲಿ 670ರಷ್ಟು ವಿದ್ಯಾರ್ಥಿಗಳು ಈಗಿದ್ದಾರೆ. ವರ್ಷದ ಇದರ ಬಜೆಟ್ಟು ಸಾಧಾರಣ 8ರಿಂದ 10 ಕೋಟಿ ರೂಪಾಯಿ. ಅದಕ್ಕೆ ಬೇಕಾಗುವ ಬಜೆಟ್ ದುಡ್ಡನ್ನು ನಮ್ಮ ಆಳುವ ಸಂಸ್ಥೆ ಭರಿಸ್ತಾ ಇದೆ. ಶಾಲೆಗೆ ಒಂದು ಸಲ ದಾಖಲಾತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳು ಅವರವರ ಕ್ಷೇತ್ರಕ್ಕೆ ಅನುಗುಣವಾದಂತಹ ಕಲಿಕೆಯ ಮಾನದಂಡಗಳನ್ನು ಇರಿಸಿಕೊಂಡು ಅವರು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಅವರ ಕ್ಷೇತ್ರಗಳಲ್ಲಿ ಆಯ್ಕೆಯಾದವರು ಅವರ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಬೇಕಾಗ್ತದೆ. ಆ ಸಾಧನೆಗೆ ಯಾವುದೇ ವಿಧದ ಅದಕ್ಕೆ ಬೇಕಾದಂಥ ತರಬೇತಿ ಶುಲ್ಕ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಧದ ಶುಲ್ಕಗಳನ್ನು ಯಾವೊಬ್ಬ ವಿದ್ಯಾರ್ಥಿಯೊಂದಲೂ ಈ ವಿದ್ಯಾಸಂಸ್ಥೆ ಆರಿಸಿಕೊಳ್ತಾ ಇಲ್ಲ ಎನ್ನುವಂಥದ್ದು ನೀವುಗಳೆಲ್ಲರೂ ಗಮನಿಸಬೇಕಾದಂಥ ವಿಚಾರ. ಸಂಪೂರ್ಣ ಕಲಿಯುವ ರೀತಿಯಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ. ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಹಾಗೆ 35% 100ಕ್ಕೆ 100% ತೆಗೆಯುವಂಥ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಮಂದಿ ಇದ್ದಾರೆ. ಇಲ್ಲಿ ಕೇವಲ ಮೆರಿಟ್ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಮಲ್ಲಕಂಬ ಸ್ಪೋರ್ಟ್ಸ್ ವಿದ್ಯಾರ್ಥಿಗಳಿಗೆ ಕೂಡ ಮಹತ್ವ ಸಿಗ್ತದೆ. ಮೆರಿಟ್ ವಿದ್ಯಾರ್ಥಿಗಳನ್ನು ನಾವು ಅತ್ಯಂತ ಉತ್ತಮ ರೀತಿಯಲ್ಲಿ ತಯಾರು ಮಾಡಿ 100ಕ್ಕೆ 100 ಅಂಕ ಗಳಿಸುವ ಹಾಗೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. KH ಪಾಟೀಲ್ ಅದ್ದೂರಿಯಾಗಿ ನಮ್ಮ ಗದಗ್ನಲ್ಲಿ ನೆರವೇರಿಸ್ತಾ ಇದ್ದೀವಿ. ಸನ್ಮಾನ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸರ್. ನೆಚ್ಚಿನ ನಾಯಕರು ಹಾಗೆ KH ಪಾಟೀಲ್
ಪ್ರತಿಷ್ಠಾನದ ಮಾನ್ಯ ಆನಂದ ವಸತಿ ಹಾಗೂ ಪರಿಸರ ಸಚಿವರಂತ ಸನ್ಮಾನ ಶ್ರೀ ಅಥವಾ ಕೇಂದ್ರೀಯ ವಿದ್ಯಾಲಯ ಆಗಲಿ ವಿಶ್ವವಿದ್ಯಾಲಯಗಳಾಗಲಿ ಇವತ್ತು 50% ಜಾಗಗಳು ಖಾಲಿ ಇವೆ. ನೀವು ಲೆಕ್ಕ ಹಾಕಿ 50% ಜಾಗ ಖಾಲಿ ಇದ್ರೆ ನಮ್ಮ ಮಕ್ಕಳು ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ, IIT-ನಲ್ಲಿ, IIML-ನಲ್ಲಿ, ಕೇಂದ್ರ ವಿದ್ಯಾಲಯಗಳಲ್ಲಿ ಹೇಗೆ ಓದಿ ಮುಂದೆ ಬರಬೇಕು? ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಶಿಕ್ಷಣ ಮತ್ತು ಆರೋಗ್ಯ ಇವು ಎರಡು ವಿಷಯಗಳು ಬಹಳ ಮಹತ್ವದವು ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ಈ ನಿಮ್ಮ ಗದಗಿನ ಚಿಂತನೆ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನರಿಗೆ ಒಂದು ಶುದ್ಧಿನ ನೀರನ್ನು ಕೊಡಬೇಕು, ₹1 10 ಲೀಟರ್ನ ಕೊಡಬೇಕು ಅಂತ ಯಾವ್ದಾದ್ರು ಒಬ್ಬ ನಾಯಕ ಪ್ರಾರಂಭ ಮಾಡಿತ್ತು ಅಂದ್ರೆ ಇದು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲಾ ನಾಯಕರುಗಳನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 9 ತಿಂಗಳಲ್ಲಿ ಟೆಕ್ಸ್ಟೈಲ್ ಮಿಲ್ಲನ್ನು ಕಟ್ಟೋದ್ರ ಮೂಲಕ ನಮ್ಮ ದೇಶದಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂಥ ಬ್ಯಾಳಿ ಸನ್ಮಾನಕ್ಕೆ ಒಳಗಾಗಿದ್ದಾರೆ. ನಮ್ಮ RBO ಮನೆಯವರು ರೈತಾಪಿ ವರ್ಗದವ್ರಿಗೆಲ್ಲರಿಗೂ ಗೊತ್ತು. ನಮ್ಮ ರೈತರಿಗೆ ಕುಟುಂಬದ ಸದಸ್ಯರು ಅನ್ನೋ ಹಾಗೆ ಭಾವಿಸಿಕೊಂಡು ಅವರ ಜೊತೆಗೆ ಅವರ ಸುಖ ದುಃಖ ಎಲ್ಲವನ್ನು ಅರ್ಥೈಸಿ ಸೇವೆ ಮಾಡಿರ್ತಕ್ಕಂಥವರು ಸನ್ಮಾನ್ಯ RBO ಮನೆಯವರು. मांडले पीपल डिफेंस फोर्स के प्रवक्ता ने कहा है कि सिंधु टाउनशिप के हवाई हमले में घायल हुए। मांडले पीपल्स डिफेंस फोर्स म्यांमार के मुख्य विपक्षी दल का समर्थन है। पिछले वर्ष जुलाई में इसने सिंधु शहर पर कब्जा कर लिया था। सैन्य सरकार ने लोकतंत्र समर्थक सशस्त्र पीपल डिफेंस फोर्स और जातीय अल्पसंख्यक गुरिल्ला गुटों के विरुद्ध हवाई हमले अब तेज कर दिए हैं। इन गुटों की दशकों से अधिक लंबे समय से स्वायत्तता की लड़ाई जारी है। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.